ಪಾಪಾ ಪಾಪಾ ಅಯ್ಯೋ ಪಾಪಾ ಪಾಪಾ ಬೆಳಗ್ಗೆ ಎಲ್ಲ ಚೆನ್ನಾಗಿತ್ತು. ಬೆಂಗಳೂರು ಐಟಿ ಬಿಟಿ ಸಿಟಿ, ಬೆಂಗಳೂರು ಗಾರ್ಡನ್ ಸಿಟಿ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಅಕ್ಷರಶಃ ಕ್ರೈಮ್ ಸಿಟಿ ಆಗ್ತಿದೆಯಾ ಎನ್ನುವಂಥದ್ದು ಬೆಂಗಳೂರುಗರನ್ನ ಕಾಡ್ತಾ ಇದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಕಿತ್ಕಾನಹಳ್ಳಿಯಲ್ಲಿ ಆಡು ಹಗಲೇ ವ್ಯಕ್ತಿಯೋರ್ವನನ್ನ ಸ್ಕೂಟಿಯಲ್ಲಿ ಬಂದಂತ ಅಪರಿಚಿತನೋರ್ವ ಹರಿತವಾದಂತ ಚಾಕುವಿನಿಂದ ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾನೆ. ಅವನು ಬಂದು ಹೋಗಿರುವಂತ ಎಲ್ಲ ದೃಶ್ಯಗಳು ಕೂಡ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಇನ್ನು ಮೃತ ಹೊಟ್ಟೆಪಾಡಿಗಾಗಿ 20 ವರ್ಷಗಳ ಹಿಂದೆ ತಮಿಳುನಾಡಿನಿಂದ ಬಂದು ಕಿತ್ಕಾನಹಳ್ಳಿಯಲ್ಲಿ ಪ್ರಾವಿಷನ್ ಸ್ಟೋರ್ ಇರಿಸಿಕೊಂಡಿದ್ದ, ಟೀ ಅಂಗಡಿ ಇರಿಸಿಕೊಂಡಿದ್ದ ಮತ್ತು ಸಿಗರೇಟ್ ಗಳನ್ನ ಸಪ್ಲೈ ಮಾಡ್ತಾ ಇದ್ದ ಸುತ್ತಮುತ್ತಲಿನ ಜನರಿಂದ ಈತ ಒಳ್ಳೆಯವನೆನಿಸಿಕೊಂಡಿದ್ದ. ಇತ್ತೀಚೆಗೆ ಆತನ ಕಾಲಿಗೆ ಗ್ಯಾಂಗ್ರೀನ್ ಆಗಿತ್ತು. ಮನೆಯಿಂದ ಹೊರಬರದೆ 8-9 ತಿಂಗಳಿನಿಂದ ಮನೆಯಲ್ಲಿಯೇ ಇದ್ದ. ಆದ್ರೆ ಆಗಂತಕನೊಬ್ಬ ಇಂದು 12:30 ಸುಮಾರಿನಲ್ಲಿ ಮನೆಗೆ ಬಂದು 10 ನಿಮಿಷಗಳ ಕಾಲ ಮನೆಯಲ್ಲೇ ಕುಳಿತು ಆ ಮಾದೇಶ ಎನ್ನುವಂತ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾನೆ. ಮೃತನಿಗೆ 17 ವರ್ಷದ ಮಗ ಇದ್ದಾನೆ ಮತ್ತು ಪತ್ನಿ ಇದ್ದಾರೆ. ಈಗ ಇಡೀ ಕುಟುಂಬಕ್ಕೆ ಆಕಾಶವೇ ಕಳಚಿ ಬಿದ್ದಂತಾಗಿದೆ. ಇಡೀ ಕಿತ್ಕಾನಹಳ್ಳಿಯಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಅಪಾರ ಸಂಖ್ಯೆಯಲ್ಲಿನ ಬಂಧು ಮಿತ್ರರು ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಸ್ಥಳಕ್ಕೆ ಆಗಮಿಸಿದಂತ ಹೆಬ್ಬಗೋಡಿ ಪೊಲೀಸ್ ಇನ್ಸ್ಪೆಕ್ಟರ್ ಸೋಮಶೇಖರ್ ಹಾಗೆಯೇ ಡಿಸಿಪಿ ನಾರಾಯಣ್ ರವರು 3 ತಂಡಗಳನ್ನು ರಚಿಸಿದ್ದಾರೆ. ಕೊಲೆಗಾರನ ಸೆರೆಗೆ ಬಲೆ ಬೀಸಿದ್ದಾನೆ. ಈಗ ಅವನು ಬಂದು ಹೋದ ನಂತರ ಅವನು ಸಾಗಿರುವಂತ ಎಲ್ಲ ರಸ್ತೆಗಳಲ್ಲೂ ಕೂಡ ಇರುವಂತಹ ಸಿಸಿ ಕ್ಯಾಮೆರಾಗಳಲ್ಲಿ ದೃಶ್ಯಗಳನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ. ಈ ಹಿಂದೆ ಎಲ್ಲೂ ಕೂಡ ಕಾಣಿಸ್ಲಿಲ್ಲ ಅಂತ ತಿಳಿದು ಬಂದಿದೆ. ಇವನ ಬ್ಯಾಗ್ ನಲ್ಲಿ ಏರ್ ಗನ್ ಮತ್ತು ಮೆಟಲ್ ಡಿಟೆಕ್ಟರ್ ಇದೆ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಹಣಕ್ಕಾಗಿಯೇ ಕೊಲೆ ಮಾಡಿದ್ನ, ಬೇರೆ ಯಾವ್ದಾದ್ರು ಹಳೆ ದ್ವೇಷ ಇತ್ತ ಎಂಬುದು ಕುತೂಹಲ ಕೆರಳಿಸಿದೆ. ಆ ಒಂದು ಕೊಲೆಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಪಾಪಾ ಪಾಪಾ ಅಯ್ಯೋ ಪಾಪಾ 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 ಪೋಸ್ಟ್ ಮಾರ್ಟಮ್ ಪೋಸ್ಟ್ ಮಾರ್ಟಮ್ ಬೆಳಗ್ಗೆ ಎಲ್ಲ ಚೆನ್ನಾಗಿತ್ತು. ಹೌದು, ಈ ಭಾವಚಿತ್ರದಲ್ಲಿ ಕಾಣಿಸ್ತಿರುವಂತಹ ವ್ಯಕ್ತಿಯ ಹೆಸರು ಮಾದೇಶ. ಇವನು ಮೂಲತಃ ತಮಿಳುನಾಡಿನ ಡಂಕನಿಕೋಟೆಯ ಮಾರಂದೂರಿನವನು. ಹೊಟ್ಟೆಪಾಡಿಗಾಗಿ ಕರ್ನಾಟಕದ ಆನೇಕಲ್ ತಾಲೂಕಿನ ಕಿತ್ಕಾನಹಳ್ಳಿಯಲ್ಲಿ ಬಂದು ನೆಲೆಸಿದ್ದ. ಸುತ್ತಮುತ್ತಲಿನ ಜನರ ಬಳಿ ಒಳ್ಳೆಯವನು ಎನಿಸಿಕೊಂಡಿದ್ದ. ಸಿಗರೇಟ್ ವ್ಯಾಪಾರಿಯಾಗಿದ್ದ. ಚಹಾ ಅಂಗಡಿ ಮತ್ತು ಪ್ರಾವಿಷನ್ ಸ್ಟೋರ್ ಇರಿಸಿಕೊಂಡಿದ್ದ. ಇತ್ತೀಚೆಗೆ ಆತನ ಕಾಲಿಗೆ ಗ್ಯಾಂಗ್ರೀನ್ ಆಗಿತ್ತು. ಹಾಗಾಗಿ ಆತ ಮನೆಯಿಂದ ಹೊರ ಬರ್ತಾ ಇರ್ಲಿಲ್ಲ. ಇಲ್ಲೇ ಸೆಟ್ಲ್ ಆಗಲು ಊರಲ್ಲಿದ್ದಂತ ಒಂದು ಸೈಟ್ ಅನ್ನ ಮಾರಾಟ ಮಾಡಿ ಇಲ್ಲಿ ಮನೆ ನಿರ್ಮಾಣದ ಕೆಲಸವನ್ನು ಕೂಡ ಆರಂಭಿಸಿದ್ದ. ಇಂದು ಮಧ್ಯಾಹ್ನ 12:30ರಲ್ಲಿ ಕೊಲೆಯಾಗಿದೆ. ಈ ಒಂದು ಕೊಲೆಗೆ ನಿಖರವಾದಂತ ಕಾರಣ ತಿಳಿದು ಬಂದಿಲ್ಲ. ಈತನ ಬಾಮೈದ ತರುಣ್ ಈ ಒಂದು ಘಟನೆಯ ಬಗ್ಗೆ ವಿವರಿಸಿದ್ದು ಹೀಗೆ. ಪಕ್ಕದ ಮನೆಯವರು ಏನು ಹೇಳಿಲ್ಲ. ಅವರು ಬಿರ್ನ್ ಮನೆಗೆ ಬನ್ನಿ ಅಂದ್ರು. ಓಡ್ ಬಂದು ನೋಡೋಷ್ಟೊತ್ತಿಗೆ ಈ ತರ ಆಗಿದೆ. ಕತ್ ಕೊಯ್ದು ಹಾಕಿದ್ದಾರೆ ಚಾಕುಲ್ಲಿ. ಚಾಕು ಎಲ್ಲ ಅಲ್ಲೇ ಬಿದ್ದಿದೆ ಸರ್ ರೂಮಲ್ಲಿ. ಅದಾದ್ಮೇಲೆ ಬೇರೆ ಏನೇನಿದೆ ಅಲ್ಲಿ? ಏನಿಲ್ಲ ಸರ್, ಚಾಕು ಅವ್ರು ಏನೋ ಬ್ಯಾಗ್ ಎತ್ಕೊಂಡ್ಬಂದಿದ್ದ. ಬ್ಯಾಗ್ ಅವ್ನ ಗಾಡಿ ಹೆಲ್ಮೆಂಟು. ಬ್ಯಾಗಲ್ಲಿ ಏನೋ ಇತ್ತು ಅಂತ ಹೇಳ್ತಾರೆ. ಬ್ಯಾಗಲ್ಲಿ ಅದೇನೋ ಗನ್ ಥರ ಚಿಕ್ಕಂದಿತ್ತು. ಅದು ಇನ್ನೇನೇ ಇದಾವೆ ಗೊತ್ತಿಲ್ಲ ಏನು ಅಂತ ನಮಗೆ ಅವೆಲ್ಲ. ಇಲ್ಲ ಹಾಡಾಗ್ಲೇ ಮಾಡ್ತಾರೆ ಅಕ್ಕಪಕ್ಕದ ಮನೆಗಳೇ ಸರ್. ಯಾವತ್ತೂ ಇಲ್ಲಿ ಏನು ನಡೆದಿದ್ದೇ ಇನ್ಸೆಟ್ಟೇ ಇಲ್ಲ ಸರ್. 20 ವರ್ಷದಿಂದ ಏನು ಇಲ್ಲ ಆಗಿದ್ದೇ ಇಲ್ಲ. ಒಬ್ರು ಜಗಳಕ್ಕೆ ಹೋಗ್ತಾರಿಲ್ಲ, ಒಂದು ಇದಿಲ್ಲ, ಏನಿಲ್ಲ ಇಲ್ಲಿ ಏರಿಯಾನಾಗ. ಇಲ್ಲಿ ಬಂದು ಮಧ್ಯಾಹ್ನ ಬಂದು ಮಾಡ್ಬಿಟ್ಟು ಹೋಗಿದ್ದಾನೆ ಅಂದರೆ ಅವ್ನು ಯಾರು ಅಂತಲೂ ಗೊತ್ತಾಗ್ತಿಲ್ಲ. ಅವ್ನು ಯಾರು ಅಂತ ಸಿಗಾಕೋಬೇಕು, ಅವ್ನು ಶಿಕ್ಷೆ ಆಗ್ಬೇಕು ಸರ್. ಇನ್ನೊಂದು ದಿನ ಈ ಥರ ನಡೆಯೋದು ಬೆಂಗಳೂರಲ್ಲೇ ಈ ಥರ ನಡೀತಾ ಇತ್ತು. ಹಳ್ಳಿ ಜೀವನಗಳೆಲ್ಲ ಏನು ಸರ್ಕತೆ ಆಮೇಲೆ ಯಾರ ಮೇಲೂ ಇಲ್ಲ ಸರ್. ಯಾರ ಹತ್ರ ಜಗಳಕ್ಕೆ ಹೋದ್ರೆ ತಾನೆ ಸರ್ ಅನುಮಾನ ಇರೋದಕ್ಕೆ. ಒಬ್ಬರನ್ನ ಬೈದವರಲ್ಲ ನನ್ನ ಮಾವ, ಒಬ್ಬರನ್ನ ಅಂದವರಲ್ಲ. ಅವ್ನು ಏನಿಲ್ಲ, ಅವರಾಯ್ತು ಕೆಲಸ ಆಯಿತು ಅಂತಿದ್ರು ಅಷ್ಟೇ. ಏನಿಲ್ಲ ಸರ್. ಜಮೀನು ವಿಚಾರವಾಗಲಿ ದುಡ್ಡು ಕಾಸಾಗಲಿ ಯಾರ ಮೇಲೆ ಒಂದು ಕೈ ಅಂದವರಲ್ಲ, ಒಂದು ಮಾತು ಬೈದವರಲ್ಲ. ಬೇರೆಯವ್ರು ನಮ್ಮ ಅವನು ಒಂದು ಮಾತು ಬೈದವರಲ್ಲ. ತುಂಬಾ ಒಳ್ಳೆಯವರಂತ ಅಣ್ಣ ಅಪ್ಪ ಅಂತಾನೆ ಮಾತಾಡ್ಸ್ಕೊಂಡಿದ್ದಾರೆ ಎಲ್ಲರೂ. ಯಾರು ಅಂತ ಗೊತ್ತಾಗ್ತಿಲ್ಲ ಸರ್. ಯಾಕೆ ಅಂತ ಇವಾಗ ಹೊಸ್ದಾಗಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಗಂತ ಮನೆ ಇರಲಿ ಅಂತ. ಅದೊಂದೇ ರೀಸನ್ ಇವಾಗಿರೋದು.
ಇನ್ನು ಸ್ಥಳಕ್ಕೆ ಆಗಮಿಸಿದಂತಹ ಹೆಬ್ಬಗೋಡಿ ಪೊಲೀಸರು ಮತ್ತು ಡಿಸಿಪಿ ನಾರಾಯಣ್ ರವರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಎಸಿಪಿ ಸತೀಶ್ ಅವರ ನೇತೃತ್ವದಲ್ಲಿ 3 ತಂಡಗಳ ರಚನೆಯಾಗಿದೆ. ಈ ಒಂದು ಘಟನೆಗೆ ಕಾರಣ ತಿಳಿದು ಬರಬೇಕಾಗಿದೆ. ಈ ಒಂದು ಘಟನೆಯ ಕುರಿತು ಏನೆಲ್ಲ ಆಗಿರಬಹುದು ಎಂಬುದನ್ನ ಡಿಸಿಪಿ ನಾರಾಯಣ್ ಅವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. 35 ಆ ಥರ ನಮಗೆ 112 ಒಂದು ಕಾಲ್ ಬಂತು. ಇವರು ನೈಬರ್ಸು ಯಾರೊಬ್ಬರು ಒಂದು ಸ್ಕೂಟ್ರಲ್ಲಿ ಬಂದು ಒಬ್ಬರನ್ನ ಮಾದೇಶನ್ ಅವ್ರನ್ನ ಕತ್ತಿಸಿಲಿ ಕೊಲೆ ಮಾಡಿದ್ರು ಅಂಥೇಳಿ. ಘಟನೆಗೆ ಇಮಿಡಿಯೇಟ್ಲಿ ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಸೋಮಶೇಖರ್ ನಮ್ಮ ACP ಅವರು ಸಿಬ್ಬಂದಿಲ್ಲ ನೋಡಿದಾಗ ಅವ್ರನ್ನ ಅವ್ರ ಮನೆಯಲ್ಲೇ ಕೆಳಗಡೆ ಒಂದು ಹರಿತವಾದ ಆಯುಧದಿಂದ ಕತ್ತಿಸಿಲಿ ಕೊಲೆ ಮಾಡಿದ್ದಾರೆ. ಇದನ್ನು ಅರಚಾಟ ಮತ್ತು ಇದನ್ನೆಲ್ಲ ನೋಡಿದಂಥ ನೈಬರ್ ಒಬ್ಬರು ಬಂದು ಅವನ ಅಸಾಲ್ಟೆಂಟ್ನ ಹಿಡಿಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆವಾಗ ಕೂತ್ಕೊಂಡು ಸಹ ಅಕ್ಕಪಕ್ಕದಲ್ಲಿ ಯಾರೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅವನು ಬೈಕ್ನ ಅಡ್ಡ ಹಾಕೋದಕ್ಕೆ ಅವ್ರಿಗೂ ಶಫಲ್ ಆಗಿದೆ. ಅವ್ರು ನೋಡಿದ್ದಾನೆ ವ್ಯಕ್ತಿನ, ಬಟ್ ಅವನ ಕೈಗೆ ಸಿಕ್ಕಿಲ್ಲ. ಅವನ ಕಡೆಯಿಂದ ಒಂದು ಬ್ಯಾಗ್ ಮತ್ತು ಅವನ ಹೆಲ್ಮೆಟ್ಟು ಅದೆಲ್ಲ ಸಿಕ್ಕಿದೆ. ಸೊ ಅದರಲ್ಲಿ ನೋಡಿದಾಗ ಅದರಲ್ಲಿ ಸಹ ಒಂದು ಏರ್ ಪಿಸ್ಟಲ್ ಒಂದು ಇದೆ, ಮತ್ತು ಒಂದು ಮೆಟಲ್ ಡಿಟೆಕ್ಟರು ಮತ್ತು ಟಾರ್ಚ್ ಥರ ಕಾಣಿಸ್ತಾ ಇದೆ. ಸೊ ದಟ್ ಇದು ಯಾರಾದರೂ ಗೊತ್ತಿರೋರೇ ಮಾಡಿರಬೇಕು ಅಥವಾ ಪರ್ಟಿಕ್ಯುಲರ್ಲಾಗಿ ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಪೊಲೀಸ್ ತನಿಖೆ ನಡೀತಾ ಇದೆ. ಈಗ ಹೆಬ್ಬಗೋಡಿನಲ್ಲಿ ಒಂದು ಕೊಲೆ ಪ್ರಕರಣ ನಾವು ಈಗ ಇವರು ಬಂದು ಹೋಗಿರುವಂತಹ ಆ ಒಂದು ರಸ್ತೆಯಲ್ಲಿ ಹಾಕಲಾಗಿರುವಂತಹ ಎಲ್ಲ ಸಿಸಿ ಕ್ಯಾಮೆರಾಗಳನ್ನ ಜಾಲಾಡಲಾಗುತ್ತಿದೆ. ಚಂದಾಪುರದ ಕಡೆಯಿಂದ ಬಂದು ಇಲ್ಲಿ ಕೊಲೆ ಮಾಡಿದ ನಂತರ ಎನ್ನಹಗರದ ಕಡೆಯ ಆದಿಯಾಗಿ ಹೋಗಿದ್ದಾನೆ. ಪೊಲೀಸ್ನವರು ಹಲವು ತಂಡಗಳನ್ನ ರಚಿಸಿ ಇವನ ಸೆರೆಗೆ ಬಲೆ ಬೀಸಿದ್ದಾರೆ. ಇನ್ನು ಇವನ ಪತ್ನಿ ಮತ್ತು ಮಗನ ಗೋಳು ಮುಗಿಲು ಮುಟ್ಟಿತ್ತು. ತಂದೆ ತಾಯಿ ಕೂಡ ಸ್ಥಳಕ್ಕೆ ಆಗಮಿಸಿದ್ದರು. ಈ ಒಂದು ಕೊಲೆಗೆ ನಿಖರವಾದ ಕಾರಣ ಆ ಅಪರಿಚಿತನ ಸೆರೆಯ ನಂತರವಷ್ಟೇ ತಿಳಿದು ಬರಲಿದೆ. ಈ ಕೊಲೆಗೆ ನಿಖರ ಕಾರಣವನ್ನ ಪೊಲೀಸ್ನವರು ಪತ್ತೆ ಹಚ್ಚೋದಕ್ಕೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚಿನ ಈ ಒಂದು ಕೊಲೆ ಪ್ರಕರಣಗಳು ಬೆಂಗಳೂರಿಗರ ನಿದ್ದೆಯನ್ನ ಕೆಡಿಸಿದೆ. ಇನ್ನಷ್ಟು ಕಾನೂನು ಸುವ್ಯವಸ್ಥೆ ಬಿಗಿಯಾಗಬೇಕಿದೆ ಎಂಬುದು ಎಲ್ಲರ ಆಗ್ರಹವಾಗಿದೆ.